ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಸಂಡೇ ಇವತ್ತು ಡೇಟ್ ಬಂದ್ಬಿಟ್ಟು 20, ಆಲ್ಮೋಸ್ಟ್ 45 ಎಕ್ಸ್ಟ್ರಾ ಪರ್ ಆರ್ಡರ್ ಇರೋದು. ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ 7ರಿಂದ 11, 7ರಿಂದ 11, 15. ಇದರಲ್ಲಿ ನಿಮಗೊಂದು ನಾನು 15 ನಿಮಿಷ ಮುಂಚೆನೇ ಲಾಗಿನ್ ಆಗ್ಬೋದು. 7 ಗಂಟೆ ಆಗಿದೆ. ಮತ್ತು ಇನ್ಸ್ಟಿಟ್ಯೂಟ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಇವಾಗ ಇವೆರಡು ಅನ್ಕಂಪ್ಲೀಟ್ ಮಾಡಿದ್ರೆ ಇವಾಗ 7ರಿಂದ 9 ಫುಲ್ ಮಾಡಬೇಕು. ಆಮೇಲೆ 9ರಿಂದ 12 ಫುಲ್, ಇದರಲ್ಲಿ ಹಾಫ್ ಮಾಡಿದರೆ ಬರಲ್ಲ. ಆಮೇಲೆ ಎಲ್ಲರೂ ಕೆಲವೊಬ್ಬರು ಏನು ಮಾಡ್ತಾರೆ 4 ಗಂಟೆದು ಬುಕ್ ಮಾಡ್ಕೊಂಡು ಅದು ಹಾಫ್ ಡೇ ಮಾಡಿಬಿಡ್ತಾರೆ. ಆಮೇಲೆ ಡಿನ್ನರ್ ಪಿಕ್ಕು ಲಂಚ್ ಪಿಕ್ ಲಾಗಿನ್ ಆಗಿದ್ರು ಏನು ಪ್ರಯೋಜನ ಇಲ್ಲ, ಅರ್ನಿಂಗ್ಸ್ ಬರೋಲ್ಲ. ಯಾವ್ದಾದ್ರು ಒಂದು ಅನ್ಕಂಪ್ಲೀಟ್ ಆಗಬೇಕಷ್ಟೇ. ನೋಡೋಣ ಇವತ್ತು ನಮ್ಮದು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಕಿಲೋಮೀಟರ್ಸು ಒಂದು ಎಷ್ಟೋ ಆಗಿದೆ. ನಿನ್ನೆ ಒಂದು 248 ಕಿಲೋಮೀಟ್ರ್ ಆಗಿತ್ತು. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ. ಅಲ್ಲೇನು ಈ ಥರ ಗಲಾಟೆ ಮಾಡ್ತಾರೆ ಏನು ಯಾರೋ ಗೊತ್ತಿಲ್ಲಪ್ಪ, ನಮಗಾದ್ರೆ ನಮಗೆ ಬಿಟ್ಬಿಟ್ಟು ನೋಡೋಣ. ನಿನ್ನೆದು ಒಂದು 2900 ರೂಪಾಯಿ ಚಿಲ್ಲರೆ ಆಗಿದೆ ನೋಡಿ. ಮೊನ್ನೆ ಮಾಡಿರೋ 12 ಅವರಲ್ಲಿ 2700 ಮಾಡಿದೆ. 15 ಅವರ್ ಮಾಡಿದ್ದೀನಿ 2900. ಏನು ಹೆಚ್ಚು ಕಮ್ಮಿ ಇಲ್ಲ, ಕಿಲೋಮೀಟರ್ಸ್ ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ. ಅರ್ನಿಂಗ್ಸ್ ಅಷ್ಟೇ ಆಗಿರೋದು. ನೋಡೋಣ ಇವಾಗ ಫಸ್ಟ್ ಆರ್ಡ್ರ್ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಆದರೆ ಬೆಳಗ್ಗೆ ಒಂದು ಅವ್ರಿಗೇನು ಬೆಳಗ್ಗೆ ಅನ್ಸುತ್ತೆ, ಯಾಕಂದರೆ ಸಂಡೇ ಅಲ್ವಾ, ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಎಷ್ಟಾಗುತ್ತೆ ಫುಲ್ ಡೇ ಮಾಡೋಣ. ಮತ್ತೆ ನಿಮ್ಗೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಫಸ್ಟ್ ಆರ್ಡ್ರು ಇವತ್ತು ನಿರಂತರ ಕೆಫೆಯಿಂದ ಬಿದ್ದಿರೋದು. ಫಸ್ಟ್ನೇ ಆರ್ಡ್ರು ಇಲ್ಲಿ ಕಾವಲ್ ಬೈಲ್ಸಂದ್ರ ಹತ್ರ ಡ್ರಾಪ್ ಇರೋದು. ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಕಾವಲ್ ಬೈಲ್ಸಂದ್ರ ಫಸ್ಟ್ ಕ್ರಾಸಲ್ಲಿ. ಬರೀ ನೋಡೋಣ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ನೋಡಿಲ್ಲ ಇರಿ, ನೋಡೇ ಬಿಡೋಣ ಅದನ್ನು. ಯಾಕಂದರೆ ಇವಾಗ ಫಸ್ಟ್ ಆರ್ಡ್ರ್ ಬಿದ್ದಿರೋದಲ್ಲ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 16,723 ಕಿಲೋಮೀಟ್ರ್ ಆಗಿದೆ. ನೋಡೋಣ ಬರ್ರಿ ಇವಾಗ ಸಾಯಂಕಾಲವರೆಗೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಮತ್ತು ಡೈಲಿ ನೀವು ಎಷ್ಟು ಹಿಡಿತೀರ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಹೋಗೋ ಒಳಗಡೆ ಹೋಗು ಒಳಗಡೆ. ಇದು ಮೇಲ್ಗಡೆ ಇಟ್ಬಿಡೋಣ ಜಾಕೆಟು, ಫುಡ್ ಡ್ಯಾಮೇಜ್ ಆಗಿಬಾರ್ದಲ್ಲ ಅದಕ್ಕೆ. ಇವಾಗ ಡ್ರಾಪ್ ಆಗಿದ ತಕ್ಷಣ ಸಿಗ್ತೀನಿ. ಎಷ್ಟು ರೂಪಾಯಿ ಕೊಟ್ಟೆ? ಒಂದು 70 ರೂಪಾಯಿ ಕೊಟ್ಟಿದ್ದೆ ಈ ಆರ್ಡ್ರಿಗೆ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಲೋ ಸರ್, ಡೆಲಿವರಿ ಬಾಯ್ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬನ್ನಿ ಸರ್. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಫಸ್ಟ್ ಆರ್ಡ್ರ್ ಕೊಡೋಕ್ಕೆ. ಎಷ್ಟು ರೂಪಾಯಿ ಕೊಟ್ಟೋ ನೋಡೋಣ. ಯಾವುದೋ ನಿರಂತರ ಏನಿದೆ ಆಟೋಮೆಟಿಕ್ ಡೋರ್ ಓಪನ್ ಆಗ್ತೈತೆ. ಅಬ್ಬಾ ಪರವಾಗಿಲ್ಲ ತಳಿ ಸರ್, ವೆಲ್ಕಮ್ ಸರ್. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟಿದ್ದ ಇದಕ್ಕೆ? ಒಂದು ನಿಮಿಷ ನೋಡಿ ಬಿಡೋಣ. ಕಾವಲ್ ಬೈಲ್ಸಂದ್ರ ಬಸ್ ಸ್ಟಾಪ್ ಹತ್ರ ಇದ್ದೀನಿ. 70 ರೂಪಾಯಿ ಕೊಟ್ಟಾನೆ ಫಸ್ಟ್ ಆರ್ಡ್ರು. ನೋಡೋಣ ಸೆಕೆಂಡ್ ಆರ್ಡ್ರ್ ಸೇಲ್ ಕೊಡ್ತಾನೆ. ಒಂದು 9 ಗಂಟೆವರೆಗೂ 45 ಎಕ್ಸ್ಟ್ರಾ ಇರೋದು. ಬೇಗ ಆರ್ಡ್ರ್ ಕೊಟ್ಟರೆ ಸ್ವಲ್ಪ ಬೇಗ ಅರ್ನಿಂಗ್ಸ್ ಆಗುತ್ತೆ. ಎಲ್ಲರೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೊಡೆಯೋಣ, ಸಿಗೋಣ ಮತ್ತೆ. ರಿಜೆಕ್ಟ್ ಆಗಿಬಿಡ್ತು. ಯಾಕಂದರೆ ಲಿಫ್ಟಲ್ಲಿದೆ ಗೋಲ್ಡನ್ ಗ್ರ್ಯಾಂಡ್ ಅಪಾರ್ಟ್ಮೆಂಟಲ್ಲಿ. 9.5 ಕಿಲೋಮೀಟ್ರ್ ಬಿದ್ದಿತ್ತು. 9-3 ಗಂಟೆಗೆ ಮೇಲಿಂದ ಕೆಳಗಡೆ ಬರುತ್ತೆ. ಕಾಲು ಬಂತು, ಅಷ್ಟರಲ್ಲಿ ಕಾಲು ಕಟ್ಟಾಯಿತು. 9-10 ಕಿಲೋಮೀಟ್ರ್ ಬಿದ್ದಿತ್ತು. ಯಾವುದಿದು ಜೈ ಮಾತಾಜಿ ಫ್ಯಾಷನ್ ಇದು ಪರ್ಸನ್ ಆ್ಯಂಡ್ ಸ್ವೀಟ್ಸ್ ಅಂತೆ. ಒಂದು ಆರ್ಡ್ರ್ ರಿಜೆಕ್ಟ್ ಆಗಿಬಿಡ್ತು ಲಿಫ್ಟಲ್ಲಿ ಇದ್ದಿದ್ದಕ್ಕೆ. ಲಿಫ್ಟಲ್ಲಿ ದಯವಿಟ್ಟು ಯಾರೂ ಡೆಲಿವರಿ ಕಂಪ್ಲೀಟ್ ಕೊಡಬೇಡಿ. ನಾನು ಮೇಲ್ಗಡೆ 17ನೇ ಫ್ಲೋರ್ ಇತ್ತಲ್ಲ, ಅಷ್ಟರಲ್ಲಿ ಬಿಡು ಬರುತ್ತೆ ಅಂದ್ಕೊಂಡು ನಾನು ನೋಡಿದ್ರೆ ನೆಟ್ವರ್ಕ್ ಇತ್ತಂತ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಇಲ್ಲಿ ಲಿಫ್ಟಲ್ಲಿ ಬಂದಾಗ ಆರ್ಡರ್ ಬಿದ್ದುಬಿಟ್ಟೈತೆ. ನೋಡಿದ್ರೆ ನೆಟ್ವರ್ಕ್ ಹಾಳಾಗಿ ಹೋಗ್ಬಿಡ್ತು. ನಮ್ಮನೆ ಯಾಕೆ ತಲೆಗೆಲೆ ಎಲ್ಲ ಕೆಟ್ಟೋಯ್ತು ನನಗಂತೂ. ಕೆಲಸ ಮಾಡಬೇಕಂತ ಬಂದಿರ್ತೀವಿ ಅಂತ ಇಂಟ್ರೆಸ್ಟ್ ಕೊಟ್ಟು ನೆಟ್ವರ್ಕ್ ಇಶ್ಯೂ ಆಗಿಬಿಟ್ಟು ಲಿಫ್ಟಲ್ಲಿ ನಂದೇ ತಪ್ಪು. ಫಸ್ಟ್ ಆಫ್ ಆಲು ಅಪಾರ್ಟ್ಮೆಂಟ್ಗಳಲ್ಲಿ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಡೆಲಿವರಿ ಕಂಪ್ಲೀಟಾಗಿ ಕೊಡಬಾರ್ದು. ಕೊಟ್ಟುಬಿಟ್ಟು ಕೆಳಗಡೆ ಬಂದುಬಿಟ್ಟು ನೆಟ್ವರ್ಕ್ ಬಂದಮೇಲೆ ಕೆಳಗಡೆ ಗೇಟ್ ಹತ್ರ ಬಂದುಬಿಟ್ಟು ಡೆಲಿವರಿ ಕಂಪ್ಲೀಟ್ ಕೊಡಬೇಕು ಬೆಸ್ಟು. ನೋಡಿ ರಿಜೆಕ್ಟ್ ಆಯಿತು ಒಂದು ಆರ್ಡ್ರ್. ಏನು ಮಾಡ್ತೀರಾ? ನೀವೇನು ಮಾಡ್ತೀರಾ ಬಿಡ್ರಿ. ನಾವೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇರಬೇಕು. ಇನ್ನೊಂದು ಆರ್ಡ್ರ್ ರಿಜೆಕ್ಟ್ ಹೊಡೆದ್ರೆ ಇನ್ಸ್ಟಿಟ್ಯೂಟೂ ಬರೋಲ್ಲ, ಏನೂ ಬರೋಲ್ಲ. ಲಿಫ್ಟಲ್ಲಿದ್ರೆ ಇವತ್ತು ನಾನು ಕಲ್ಕೊಂಡು ಇದೇ ನಾನು ಫಸ್ಟ್ ಟೈಮ್ ಆಗಿರೋದು ಈ ಥರ ಲಿಫ್ಟಲ್ಲಿ. ಕಾಲು ಬಂತು, ಅಷ್ಟರಲ್ಲಿ ಕಾಲು ಕಟ್ಟಾಯಿತು. ಕಾಲ್ ಬರುತ್ತೆ, ಅದು 1 ಅಂತ ಒತ್ತಿ, ಇಲ್ಲ 2 ಅಂತ ಒತ್ತಿ ಅಂತ ಇರುತ್ತೆ. 1 ಅಂತ ಎಕ್ಸೆಪ್ಟ್ ಆಗುತ್ತೆ, 2 ಒತ್ತಿದ್ರೆ ರಿಜೆಕ್ಟ್ ಆಗುತ್ತೆ. ನನ್ನ ಕಾಲ್ ಮಿಸ್ ಕಾಲ್ ಅಷ್ಟೇ ಬಿತ್ತು. ಇದು ತೋರಿಸ್ತೀನಿ, ನೀವು ಮಿಸ್ ಕಾಲ್ ಬಿದ್ದಿರೋದು ಅಷ್ಟೇ ಬಿಟ್ರೆ ಏನೋ ಬಂದೇ ಇಲ್ಲ ನನಗೆ. ಆಲ್ಮೋಸ್ಟು ನೋಡಿ ಮಿಸ್ ಕಾಲ್ ಪಿಕ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ. ಅಷ್ಟರಲ್ಲಿ ಕಟ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಇಲ್ಲಿ ವೈಷ್ಣವ್ ಮಾಲ್ ಹತ್ರ ಇದ್ದೀನಿ. ಯಾವುದಾದ್ರು ಹಿಡಿತಾನ ನೋಡೋಣ. ಇಲ್ಲಿ ಅಣ್ಣ ಒಬ್ಬ ಆಟೋ ಮೇಲೆ ಏನು ಸಖತ್ತಾಗಿ ಬರ್ದವನಂದರೆ, ತಂದೆಯಿಂದ ಪಡೆದ ಗತ್ತು, ತಾಯಿ ಕೊಡುವ ಕೈತೂತು, ಶಿಕ್ಷಕರಿಂದ ಕಲಿತ ಶಿಸ್ತು, ಸ್ವಂತ ದುಡಿದು ತಿನ್ನುವಂತೆ ಜೀವನ ನಿಯತ್ತು. ಅಣ್ಣ ಸೈಕಾಗಿ ಬರ್ತಿದ್ಯಲ್ಲ ಇನ್ಸು. ಏನು ಸೈಕಾಗಿ ಬರೋದ್ಬಿಟ್ಟು ಅಣ್ಣ. ಇವಾಗೊಂದು ಆರ್ಡ್ರ್ ಬಿದ್ದಿರೋದು ಬೈ ಟು ಕೆಫೆ ಅಂತೆ. ಇವ್ರಿಗೆ ಪಿಕಪ್ ಮಾಡ್ಕೊಂಡು ಸರ್ 4200 ಸರ್ ಆರ್ಡ್ರ್ ಇಡಿ.
ಇಲ್ಲಿ 4200 ಸರ್, 4200 ಸರ್. ಇದೆ ಖಾರ ಬಾತು ಒಂದೆರಡು ಐಟಮ್ ಇರೋದು. ಪಿಕಪ್ ಮಾಡ್ಕೊಳ್ಳೋಣ. ಡ್ರಾಪ್ ಬಂದುಬಿಟ್ಟು ಡಾಲರ್ಸ್ ಕಾಲನಿಗಿರೋದು. ಇದು ಆರ್ಡ್ರ್ ಹೊಡೆದ್ರೆ ಎಷ್ಟನೇ ಆರ್ಡ್ರಪ್ಪ ಅಂದರೆ ನೋಡೋಣ ಇರಿ ಎಷ್ಟನೇ ಆರ್ಡ್ರ್ ಅಂತ ಹೇಳ್ತೀನಿ. 300 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 2 ಅವರು 5 ಆರ್ಡ್ರ್ ಹೊಡೆದಿನಿ. ಇದು 6ನೇ ಆರ್ಡ್ರಸ್ಸು. ಬರ್ರಿ ಡ್ರಾಪ್ ಮಾಡ್ಕೋಗೋಣ ಇವಾಗ. ಕನ್ನಡ ಮಾಲೂಮ್ ನೈ, ಕನ್ನಡ ಕಲಿ. ದುಡಿತೀಯಲ್ಲ ಇಲ್ಲಿ, ಹಿಂದಿ ಅಲ್ಲ, ಇದ್ರ ಕಾಮ್ ಕರ್ತೀಯ ಥೋಡ ಕನ್ನಡ ಕಲಿ. ಓಕೆ ಕಲಿ, ಕನ್ನಡದಲ್ಲಿ ಮಾತಾಡೋ. ಹಾಗೆ ಹೆಲ್ಮೆಟ್ ಹಾಕೋ ಸ್ವಲ್ಪ. ಹಾಗೆ ಹಾಂ ಸರ್ ಬಿ ಸೇಫ್ಟಿ ಕಲಿ ಹೆಲ್ಮೆಟ್ಗೆ ಹಾಕೋ. ಸೇಫ್ಟಿಗೆ 20 ಸ್ಪೀಡ್ ಗೊತ್ತೈತೆ. ಇವಾಗ ಏನೋ ಆಯಿತು ಸಡನ್ನಾಗಿ, ಹೆಲ್ಮೆಟ್ ಆದರೂ ಹಾಕೋ. ನೋಡ್ತೀಯಾ ವಿಡಿಯೋ ಯೂಟ್ಯೂಬಲ್ಲಿ? SRJ ಕನ್ನಡಿಗ ಅಂತ ಐತೆ ನೋಡು. SRJ ಕನ್ನಡಿಗ ಏ ದೇಕೋ, ಚೆಕ್ ಅವ್ರಿಗೆ ದೇಕೋ ಥೋಡ ಹೆಲ್ಮೆಟ್ भी डालो. हाँ SRJ कन्नडिगा. हाँ स्विगी का बैग इधर. हाँ उसका डालता है. ओके कर दो. हेलमेट भी थोड़ा डालो सेफ्टी के लिए, तुम्हारा सेफ्टी के लिए, क्योंकि कोई नहीं देता हेलमेट. 20 स्पीड है तो कोई तो आकर क्या करेगा तुम. हेलमेट डालो क्या भाई. ओके का नाश्ता हो गया? आई तो अभी मेरा पास हो गया. चलो अभी कितना देता है ऑर्डर को? अबे अच्छा अच्छा अच्छा, आराम से करो. रूल्स फॉलो करो क्या भाई. ओके सिग्नल में जंप मत करो क्योंकि कोई आता है ना, इसलिए. ಇವಾಗಾದ್ರು ನೋಡು ಅವಿ, ಅವಾಗಲೇ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇದ್ರು. ಇವಾಗ ನೋಡಿದ್ರೆ ಮಿಕ್ಕಿರೋರೆಲ್ಲ ಹುಡುಗಿರಲ್ಲ ನೋಡ್ಬಿಟ್ಟು ನಗ್ತಾವ್ರೆ. ಹೋಗೇ ಬಿಟ್ಲಲ್ಲ ಆ ಕಡೆ. ನೋಡೋಣ. IDCಯಿಂದ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಫುಡ್ ಮುಂದೆ ಇಟ್ಕೊಂಡು RT ನಗರ ಒಳಗಡೆ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಹೋಗೋಕ್ಕೆ ಭಯ ನಮಗೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆರ್ಡ್ರ್ ಬಿದ್ದಿರೋದು ಇದೊಂದು ಕೊಟ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ಯಾಕಂದ್ರೆ ಒಂದು ಆರ್ಡ್ರ್ ರಿಜೆಕ್ಟ್ ಆಗಿದೆ, ಥರ ಬೇಜಾರಾಗ್ಬಿಟ್ಟೈತೆ ನನಗೆ. ಅದಕ್ಕೆ ಇರೋದು ಆರ್ಡ್ರ್ ಆದಮೇಲೆ ಅರ್ನಿಂಗ್ಸ್ ಎಷ್ಟಾಗಿದೆ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ವೀಡಿಯೋನ. ಸಾರಿ ನಿಮ್ದೇನಾ? ಮತ್ತು ಅವಾಗಲೇ ಹೇಳ್ಬೇಕಲ್ಲ ಇಲ್ಲೇ ಇದ್ದರೆ. ನಾನು ಬೇರೆ ಅಂತ ಅಂದ್ಕೊಂಡಿದ್ದೆ. ತಗೊಳ್ಳಿ. ಹಾಂ ಹೌದಾ? ಅವ್ರ ಜೊತೆ ಮೇಡಮ್ ಅವ್ರ ಜೊತೆ ಮಾತಾಡ್ತಿದ್ನಲ್ಲ, ಕೇಳಿಸಿಲ್ಲ. ಓಕೆ ಬಾಯ್, ಥ್ಯಾಂಕ್ ಯು. ಇವಾಗ ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. 10:30 ಗಂಟೆಗೆ ಡ್ಯೂಟಿ ಆಫ್ ಮಾಡ್ತೀನಿ. ಫಸ್ಟು 85% ಇದೆ. ಸರ್ಜ್ ಎಷ್ಟಾದರೂ ಕೊಡಲಿ, ಅವನು ನಮಗೆ ಬೇಕಾಗಿಲ್ಲ. ಯಾಕಂದರೆ ನನಗೆ ಬೇಜಾರಾಗಿಬಿಟ್ಟಿತ್ತು. ಯಾಕಂದರೆ ಬೇಜಾರಾಗೋ ಕಾರಣ ಏನಪ್ಪ ಅಂದರೆ ಈ ಆರ್ಡ್ರ್ ರಿಜೆಕ್ಟ್ ಮಾಡಿದ್ದಾರೆ ಆಟೋಮೆಟಿಕ್ಕಾಗಿ. ಒಂದು ಅಂದರೆ ಇನ್ಸೆಂಟಿವ್ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 8 ಆರ್ಡ್ರಿಗೆ ಒಂದು 600 ರೂಪಾಯಿ ಅರ್ನಿಂಗ್ಸ್ ಹೊಡೆದೀನಿ 3 ಅವರ್ 20 ನಿಮಿಷದಲ್ಲಿ. ಅವ್ನು ಆಟೋಮೆಟಿಕ್ ಸರ್ವರ್ ಡೌನ್ ಇದ್ದರೆ ನೆಟ್ವರ್ಕ್ ಯಾಕೆ ಆಗ್ತಾನೆ ಸರ್ವರ್ ಇಂಥ ಇದು ಬ್ರಿಡ್ಜಲ್ಲಿ ಅಂತ ಬೇಜಾರಾಗಿಬಿಟ್ಟೈತೆ. ನೋಡೋಣ. ಆದ್ರೂ ಸಾಯಂಕಾಲ ಮಾಡ್ತೀನಿ. ಸಾಯಂಕಾಲ ಒಂದು 7ರಿಂದ ಕೆಲಸ ಮಾಡ್ತೀನಿ ಕಂಟಿನ್ಯೂ ಆಗಿ ಒಂದು 10 ಗಂಟೆವರೆಗೂ. ಮ್ಯಾಚ್ ಬೇರೆ ಐತೆ ಇವತ್ತು ಮಧ್ಯಾಹ್ನ. ಒಂದು 3:30 ಗಂಟೆಗೆ ಮ್ಯಾಚ್ ನೋಡ್ತೀನಿ ಕುತ್ಕೊಂಡು ಆರಾಮಾಗಿ. ರೂಮಿಗೆ ಹೋಗಿಬಿಟ್ಟು ಚಿಕನ್ ಗಿಕನ್ ಮಾಡ್ಕೊಂಡು ಆರಾಮಾಗಿ ಊಟ ಮಾಡಿಬಿಟ್ಟು ಮಲ್ಕೋತೀನಿ. ಇವಾಗ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತಾನೆ. ಇಲ್ಲಾರೆ ಬರಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್ ಹೇಳ್ತಾ ಮತ್ತೆ ಸಿಗುವ ನಾಳೆ ಬದುಕಿದ್ರೆ. ಅಲ್ಲಿವರೆಗೂ ಹುಷಾರಾಗಿರಿ ನೀವು.